ಒಂದೂವರೆ ಎತ್ತರದಾಗ ಐತಲ್ಲೋ ಯಪ್ಪ. ಅದ್ರಾಗ ನಮ್ಮ ಓಣ್ಯಾನ ಹೆಣ್ಮಕ್ಳಿಗೆ ಎಲ್ಲಿಂದ ಕಾಣ್ತಾವೋ ಏನೋ ನನಗೆ ಕಾಣೋದಲ್ಲ. ನಮ್ಮ ಗಿಡದನ್ ಹೂವು ಎಲ್ಲಿಂದ ಕಾಣ್ತಾವೋ ಏನು ಓಡ್ಕೊಂಡು ಬಂದು ಬಿಡ್ತಾರೆ. ಆಗಲೇ ಬಂದು ಓಸು ಹೂವು ಕಿತ್ಕೊಂಡು ಹೋಗ್ತಾರೆ. ಅದಕ್ಕೆ ಒಂದು ಬಿಡಬಾರ್ದು. ಅಲ್ಲ ನೋಡು, ನಾನು 3 ಸಂಜೆಲಿ ಇನ್ನು ಮತ್ತೆ ಹರಿಬಾರ್ದು, ಪೂರ ಸಂಜೆ ಆದ್ರ ಅಂತಂದು ಹೂ ಹರಿಯಾಕತ್ತೀನಿ. ನಾನು ಇತ್ತಾಗಿದ್ದ ಹರ್ಕೊಂಬರ್ತ ಅತ್ತಾಗಿದ್ದ ಕಣಗ್ಲಿ ಹೂವಿನ ಗಿಡನ ಖಾಲಿ ಮಾಡ್ಯಾರ ನೋಡು. ಒಂದು ಕಣಗ್ಲಿ ಹೂ ಸಿಗ್ಲಿಲ್ಲ ನನಗೆ, ಬರೀ ದಾಸವಾಳ ಸಿಕ್ತು. ಅಂಗಳದಾಗ ಐತೆ ಅಂತಂದು ಉಳ್ಕಂತ ಹಿತ್ತಲ್ದಾಗಿನ ಒಂದು ಕಣಗ್ಲಿ ಹೂ ಇಲ್ಲ ನೋಡುವ. ಏನು ಹೂವು ಅಂತಾರ, ಏನ ನಮ್ಮ ಓಣ್ಯಾಗ ಅಂತೀನ. ಸುಭದ್ರಾ, ಓ ಬಂದ್ರೇನು ರೀ? ನೋಡ್ರಿ, ಇದು ಒಂದು ಹೂವು ನಿಲ್ಕೊಲ್ ನನಗೆ, ಹರಿದು ತಾದ್ನೊಂದಿಟ್ಟು. ಬಿಡ, ಗಿಡದಾಗ ಚಂದ ಕಾಣಕತ್ತದ. ಅಷ್ಟು ಎತ್ತರ ನನಗೂ ಸಿಗೋದಿಲ್ಲ. ಅದು ಒಂದರ ಹೂವು ಬಿಡು ಹೋಲತ್ತ ಗಿಡದಾಗ. ಏನ್ ಎಲ್ಲಾ ಗಿಡ ಬೋಳ್ ಮಾಡಿ ಅಸಹ್ಯ ಮಾಡ್ತಿದ್ದಿ. ಎಷ್ಟು ಚಂದ ನೋಡು, ಎಷ್ಟು ಚಂದ ಎಲ್ಲಾ ಗಿಡದಾಗ ಹೂ ಬಿಡ್ತಾವು, ಒಂದು ಹೂ ಬಿಡುದಿಲ್ಲ. ಅಯ್ಯೋ ರೀ, ನಾನು ಬಿಡ್ತೀನಿ ಏನ? ನಮ್ಮ ಓಣ್ಯಾಗಿನ ಹೆಣ್ಮಕ್ಳು ಬಿಡುದಿಲ್ಲ. ಅವ್ರಿಗೆ ಅದು ಏನೇನು ಹೂವು ನೋಡಿದ್ರಂದ್ರೆ ಬಂಗಾರ ನೋಡ್ದಂಗೆ ಮಾಡ್ತಾರೆ. ಬಂದು ನಿಂದ್ರಿಕಿಲ್ದನ ಹರ್ಕೊಂಡು ಹೋಗಿ ಕುಂತ ಬಿಡ್ತಾರೆ. ನಿಮ್ಗೇನು ಗೊತ್ತೈತಿ? ಒಂದು ಹೂ ಬಿಟ್ರೂ ಕಷ್ಟನ ಐತಿ ಗಿಡದಾಗ. ಇರ್ಲಿ ಬಿಡು, ಇರ್ಲಿ ಬಾ. ಎತ್ತು ಕಟ್ಟಿ ಬಂದು ನಿನ್ ತಂದಕ್ಯಾಗ ಮತ್ತು ಹಿತ್ತಲ್ದಾಗನ ಇರಲಿ. ಅಲ್ಲೇ ಒಂದಿಟ್ಟು ತಗಡು ಬಡಿಸಿ ಅಲ್ಲೇ ಗ್ವಾದ್ಲಿ ಹಾಕಿ ಅಲ್ಲೇ ಮಾಡ್ಬಿಡೋಣ ಅಂತೀನಿ ಹಿತ್ತಲ್ದಾಗ. ಯಾಕಂದ್ರೆ ನಾಳೆ ಮಂದಿ ಮಕ್ಕಳು ನನ್ನ ಮಗನ ಮದುವೆಗಿದ್ವಿ ಅಂದ್ರೆ ಬೇಷ್ ಆಗೋದಿಲ್ಲ. ಆಮೇಲೆ ಈಗಿನ ಯಾರು ಒಂದಿಟ್ಟು ಹೇಸ್ಕೊಂತಾರ ಮನ್ಯಾಗ ದಂಧಕ್ಕೇನ ಅಂತಂದು. ಈಗ ನಮ್ಮ ಊರಾಗೆಲ್ಲ ಏನು ಮಾಡಕತ್ತಾರಂದ್ರೆ ಹಂಗೆ ಮಾಡಕತ್ತಾರ. ಹಿತ್ತಲ್ದಾಗನ ತಗಡು ಬಡಿಸಿ ಚಂದಾಗ ಬಣ್ವಿನೂ ಅಲ್ಲೇ ಉಟ್ಕೊಂತಾರ. ಉಟ್ಕೊಂಡು ಆಕಳ ಎಮ್ಮಿ ಎತ್ತು ಏನದೋ ಅಲ್ಲೇ ಕಟ್ಟಕ ಮಾಡಕತ್ತಾರ. ನಾವು ಹಂಗೆ ಮಾಡ್ಬಿಡೋಣ. ಹಂಗೆ ಮಾಡ್ಬಿಡ್ರಿ, ಮತ್ತೇನೈತಿ ಈಗ. ಈಗ ನಾವು ಗ್ವಾದ್ಲಿ ಗೀಲ್ದಿ ಎಲ್ಲ ತೆಗಿಬಾರ್ದು, ದಿನ ಪೂಜೆ ಮಾಡಕ್ಕೆ ಬೇಕಂತಾರ. ಅದಕ್ಕೆ ಗ್ವಾದ್ಲಿ ಇರಲಿ, ತೆಗಿಯಕ್ಕೆ ಹೋಗ್ಬಿಡ್ರಿ. ಅದ್ರಾಗ ಅಲ್ಲಿ ಏನಾರ ಕಾಳು ಕಡಿ ಒಟ್ಟಕ್ಕೆ ಬರ್ತೈತಿ. ಗ್ವಾದ್ಲಿ ಮಾತ್ರ ತೆಗಿಬಿಡ್ರಪ್ಪ. ಇರ್ಬೇಕದು ಲಕ್ಷ್ಮಿ ಇದ್ದಂಗೆ ಮನ್ಯಾಗ ಗ್ವಾದ್ಲಿ ಇರ್ಬೇಕು. ಬೇಕಾದ್ರೆ ನೀವು ಕಟ್ಗರಿ ಎತ್ತು ಆಕಳ ಎಮ್ಮಿನ ಹಿತ್ತಲ್ದಾಗ ತಗಡ್ಬಾರ್ದು ಕಟ್ಗರಿ. ಇದು ಯಾರ ಫ್ಯಾಮ್ಲಿ ಅಂತ ವಿಚಾರ ಮಾಡಕತ್ತೀರೇನ? ನಾಳೆ ಇದ ಮನೆಗೇನ ನಮ್ಮ ಕವಿತಾ ಸೊಸಿಯಾಗಿ ಬರ್ತಾಳ ಅಂದಂಗ ಆತ ಈತ ಮೃತ್ಯುಂಜಯ ಅಣ್ಣ ನೋಡಕ್ ಹೋಗೋಣ ಹುಡುಗಿನ ಒಂದಿಟ್ಟು ತಯಾರಾಗ್ರಿ ಅಂದಿದ್ನಲ್ಲ. ಈತಂದ ಐತಾರ ಸಾಲಿರಲ್ಲ ಅಂತಂದ ಏನಾತದ? ಏನು ಮಾತಾಡಕತ್ತೀರಿ ಬೇ? ಓಹ್, ಬಂದೇನಪ್ಪ. ಯಾಕೆ ತಡ ಮಾಡ್ದೆಲ್ಲ? ಯಾಕೆ ತಡ ಮಾಡ್ದಲ್ಲೋ ಮಲ್ಲು? ಇಲ್ಲವಾ, ನಮ್ಮ ದೋಸ್ತ್ ಸಿಕ್ಕಿದ್ನ ಬಸ್ನ್ಯಾಗ. ಅದಕ್ಕೆ ಅವ ಒಂದಿಟ್ಟು ಪ್ಯಾಟಿಗೆ ಹೋದ. ಅವನ ಜೊತೆ ಮಾತಾಡ್ಕೊಂತ ನಾನು ಪ್ಯಾಟಿಗೆ ಹೋದೆ. ಹಾಗಾಗಿ ತಡ ಆತು. ಒಂದೇನೋ ವಿಚಾರ ಮಾತಾಡ್ಬೇಕಿತ್ತು. ಏನು ಹೇಳು ರೀ? ಈಗ ಅವದ ನೀವು ಹೇಳ್ಬಿಡ್ರಿ ವಿಷಯ. ಏನಾತಿ? ಏನಂದಾತ ಮೃತ್ಯುಂಜಯ ಅಣ್ಣ? ಮೃತ್ಯುಂಜಯ ಹೇಳಾನಲ್ಲ ಹೋಗೋಣಂತಂದು. ಒಂದೂವರೆ 2 ಬರ್ರಿ ಅಂದಾರ ಅವ್ರು ಏನ ಊರಾಗಿರೋದಿಲ್ಲ ಅಂತ. ಅವ್ರ ಅಪ್ಪಾರು ಆಟ ತನತ್ಲಿ ಅವರು ಬರ್ತಾರಂತ, ಹುಡುಗಿ ಅಪ್ಪ. ಅದಕ್ಕೆ 1:15 ಗಂಟೆಗೆ ಬಾ ಅಂದಾರ. ಹೌದಾ? ಹಾಂ ಆತಲ್ರಿ, ಚಲೋ ಆತು ನೋಡ್ರಿ. ಕರೆನ ಭಾಳ ಚಲೋ ಆತ. ನಾನು ಅದ ಏನಪ್ಪ, ನಮ್ಮ ಎಲ್ಲ ಊರ್ ಮಂದಿ ಮಕ್ಕಳವೆಲ್ಲ ಮದುವೆ ಆಗಕತ್ತು. ನನ್ನ ಮಗಂದು ಯಾವಾಗ ಅಂತ ಚಿಂತಿತ್ತು ನನಗೆ. ಕರೆನ ಅಂದಂಗ ಅಪ್ಪ, ನಮ್ಮ ದೋಸ್ತ್ ಸಿಕ್ಕಿದ್ನಲ್ಲ ಆತಂದು ಸೊಸಿ ಅದಾಳಂತ. ಅವರು ನಮ್ಮ ಮಂದಿನ. ನಿಂಗೆ ಗೊತ್ತು ನೋಡಪ್ಪ, ಮನೋಜ್ ಅಂತ ಹೇಳಿ. ಮನೋಜ್ನ? ಆ ಚಸ್ಮಾ ಹುಡುಗ ಅವನ ಹೌದಿಲ್ಲ? ಅವನಪ್ಪ. ಅವನದೀಗ ಇಲ್ಲೇ ನಮ್ಮ ಊರ ಬಾಜು ಈ ಊರೈತಲ್ಲ, ಆ ಊರಿಗಾಗಿತ್ತ. ಅಲ್ಲಿಂದ ನಡೀತಾನಂತ. ಮದುವೆ ಆಗೈತಿ. ಆಗ್ಲೇ ಮದುವೆಯಾಗಿ ಒಂದು ಹೆಣ್ಣು ಮಗು ಐತ ಅವಂಗ. ಅಯ್ಯ ನೋಡು, ತಿರುಗಿ ಅವಂಗೊಂದು ಮದುವೆಯಾಗ ಒಂದು ಮಗು ಐತಂತಿದ್ದಿ. ಹೆಂಗಪ್ಪ ನಿಂದ ನನಗೆ ಯಾಕೆ ಸೋಜಿಗಾಗೈತೆ ಬಿಡ್ಲ. ಏನಾರ ಹೋಮ ಶಾಂತಿ ಪೂಜೆ ಮಾಡಿಸ್ಬೇಕು ಏನಂತೀನಿ ನಾನು. ಯಾಕೆ ನಿನಗೆ ಹೆಣ್ಣು ಒಪ್ಪಿಗೆ ಆಗೋಲ್ವ ಏನಂತೀನಿ ನಾನಂತ. ಕರೆನ ಅದಕ್ಕವ ಈಗ ಆತನ ಹೆಂಡತಿ ತಂಗಿನ ಅದಾಳಂತ, ಕವಿತಾ ಅಂತ ಹೆಸರು. ಅದಕ್ಕೆ ಏನನ್ನಕತ್ತಾನಂದ್ರೆ ನಾಳೆ ಬಂದ್ಬಿಡ್ರಿ, ಹೆಂಗೋ ಐತಿ ನೋಡ್ಕೊಂಡು ಹೋಗಂತ್ರಿ ಅಂತ. ಆಕಿವು ಈಗ ಪರೀಕ್ಷೆ ಅದಾವು 9ನೇತ್ತದು, ಬಂದು ನೋಡ್ಕೊಂಡು ಹೋರಿ ಅನ್ನಕತ್ತಾನ. ಸಾಲಿ ಕಲಿತಿದ್ದ ಅದು ಇನ್ನೂ ಕಲಿಕತ್ತ? ಬೇಡಪ್ಪ ಬೇಡ, ಸಾಲಿ ಪಾಲಿ ಕಲ್ತಿರವು ನಮ್ಮ ಮನೆಗೆ ಬಗೆಹರಿಯೋದಿಲ್ಲ. ಆಮೇಲೆ ಅವು ತಿರ್ಸಾಸ್ತಿ ಬಿಡ್ತಾವು. ಎದ್ರೆದ್ರ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಕಲ್ತಿ ನನ್ನ ಚೊಕ್ಕಿಗೆ. ಬೇಡ ಅಂದ್ರೆ ಬೇಡ, ಮುಲ್ಲಾಜಿಲ್ದ ಬೇಡ. ಈಗ ನಮ್ಮ ಮನೆಯನ್ನು ನೋಡಕತ್ತಿಲ್ಲ ನಾನು. ಎಂತ ಬಂಗಾರದಂತ ಅಣ್ಣ ಅತಿಯಮ್ಮ. ನಮ್ಮ ಅತಿಯಮ್ಮ ಬಿಡು ದರಿದ್ರದಕ್ಕಿ. ಆಕಿಗೆ ಏನಾರ ಅಕ್ಕಾಗೋಲ್ಲಕ್ಕ. ನಮ್ಮ ಅಣ್ಣ ಬಂಗಾರದಂತವನ ಯಬ್ಬ. ಆಕಿ ಕಲ್ತಾಕಿ ಅಂತ ಮದುವೆಯಾಗಿ ಬಂದ್ರು ಏನೋ ಒಂದಿಟ್ಟು ಏನೋ ಮಾಡ್ತಾಳೆ. ಮನಿನ ಉದ್ಧಾರ ಅಂದ್ರೆ ಇಡೀ ಮನಿನ ಒಡೆದು 3 ಪಾಲು ಮಾಡಿಟ್ಟಾಳ ಯಪ್ಪ. ಬೇಡ ಕಲ್ತಿರ ಹೆಂಗಸ್ರು ಮಾತ್ರ ಬೇಡ. ಯವ್ವ,
ಈಗ ಈ ಹುಡುಗಿಯರ್ ಸರ್ಕಾರನ ಹೇಳತ್ತ ಹುಡುಗಿಯರ್ ಸಾಲಿ ಕಲಿಬೇಕಂತೇಳಿ ಕಲ್ತಿರೋ ಹುಡುಗಿಯರ್ ಸಿಗವಲ್ರಿ ಈಗ ಅದೇನೋ ಅಚಾನಕಾಗಿ ಬಂದೈತಿ ನೋಡವ. ನಾನು ಮಾಸ್ತರ್ ಅದೀನಿ, ನನಗೆ 2ನೇ ಕ್ಲಾಸು 3ನೇ ಕ್ಲಾಸು ಹೆಬ್ಬೆಟ್ಟು ಹೆಂಡ್ತಿಯಾರು ಬಗೆಹರಿಯೋದಿಲ್ಲ. ನನಗೆ ಕೊನೆಗೆ 10ನೇ ಕ್ಲಾಸರ ಕಲ್ತಿರ್ಬೇಕನ್ನ ಭಾಳ ಇತ್ತು. ಈಗ ಈಕಿ ಮತ್ತೆ ಈಗ 9ನೇತ್ತ ಪರೀಕ್ಷೆ ಬರೆಯಕತ್ತಾಳ. 10ನೇತ್ತ ಒಂದು ಮುಗಿಸ್ಕೊಂಬಿಡ್ಲ ಆಕಿ, ಆಮೇಲೆ ಏನಾರ ಆಕಿ ಮಾಡ್ಕೊಬಳ್ಳಾಕ. ಅದಕ್ಕೆ ಅವ್ವ ಇದನ್ನ ನೋಡಕ್ ಹೋಗೋಣವ. ಇಲ್ಲ ಮೃತ್ಯುಂಜಯ ಅಣ್ಣ ಹೇಳಾನ ಈಗ ನಾಳೆ ಒಂದೈತಿ ಎಡಕ್ ಬಾಂದಾರ ಅದ ಸಾಲಿಪಾಲಿ ಏನ್ರ ಕಲ್ತೈತೇನ್ರಿ ಅದ್ರದ್ದೇನ್ ಸುದ್ದಿ? ಏನ್ ಸಾಲಿಪಾಲಿ ಕಲ್ತಂಗಿಲ್ಲದು, ಏನು ಕಲ್ತಿದ್ದಂಗಿಲ್ಲ, ಮತ್ ಮನೇನ್ ಮಾಡ್ಕೊಂಡು ಹೋಗುತ್ತಾ ಅಂದಾತ. ಹಂಗಂದ್ರೆ ಇದನ್ನ ನೋಡ, ಈ ಹೆಣ್ಣು ನೋಡಕ್ ಹೋಗೋಣಪ್ಪ. ಸಾಲಿ ಕಲ್ತಿದ್ ಬೇಡಪ್ಪ, ಬಿಲ್ಕುಲ್ ಇಷ್ಟ ಇಲ್ಲ ನೋಡಪ್ಪ ನನಗೆ. ಹೇಳ್ತೀನಿ ಮಲ್ಲು, ಬೇಡ ಅಷ್ಟ. ಅಲ್ಲವ ನನಗಂಕರು ಹೆಬ್ಬಟ್ಟು ಹುಡುಗಿಯರ್ನ ಮದುವೆ ಆಗಿಲ್ಲ ನೋಡು. ನೀ ತೋರಿಸಿದಷ್ಟು ಅವ, ಅದಕ್ಕೆ ನಾನು ಅಷ್ಟನ್ನು ಬಿಟ್ಕೊಂತ ಬರಕತ್ತೀನಿ. ನೀ ಹಿಂಗೆ ಮಾಡಿದ್ರೆ ನಾನು ಮದುವೆನ ಆಗಲ್ಲ ನೋಡು. ಯಾವ್ದ್ರ ಒಂದು ಮಠ ಸೇರ್ಕೊಂಡು ಸನ್ಯಾಸಿ ಆಗ್ಬಿಡ್ತೀನಿ. ಆಮೇಲೆ ಏನ್ರ ಮಾಡ್ಕೊಂಡು ಕುಂದ್ರು. ನೀನೀಗ ಬಂದ್ರ ಇದನ್ನ ನೋಡಕ್ ಬಾ, ಇಲ್ಲ ಅಂದ್ರೆ ಬ್ಯಾಡ ನೋಡು. ಲೋ ಹೇಳೋದು ಕೇಳಲ್ಲ, ನಮ್ಮ ಅಣ್ಣನ ಮನಿ ಓಟು ಪುಡಿ ಆಗೋಗೈತೆ. ಆಕಿ ಬಂದು ಕಾಲಿಟ್ಟಾಗಿದ್ದಾನ ಕಲ್ತದ್ದು ಅದು ವಿದ್ಯಾನ ಬೇರೆ ತರನ ಖರ್ಚು ಮಾಡ್ತಾರ ಅವರು, ನಿನಗೆ ಗೊತ್ತಾಗೋದಿಲ್ಲ. ಇಲ್ಲವಾ ಇಲ್ಲ, ನನಗಂಕರು ಅದು ಗೊತ್ತಿಲ್ಲ ನೋಡು. ಲೋ ಯಪ್ಪ ಮಲ್ಲು, ಒಬ್ಬನ ಮಗಲ್ಲ ನೀ ನನಗ, ಒಬ್ಬನ ಮಗ ನನಗ. ಒಂದು ಹೆಣ್ಣು ಒಂದು ಗಂಡ ಆಟ. ನನ್ನ ಭಾಗ್ಯಕ್ಕಿರದ ನೀನೊಂದು, ನಿಮ್ಮ ಅಕ್ಕೊಂದು. ಈಗ ನಿಮ್ಮ ಅಕ್ಕಂತ್ರಿ ಹೆಂಗ ಗಂಡ ಮನೆಯಾಗ ಚಂದ ಖುಷಿಯಿಂದ ಅದಾಳ. ನನಗೆ ನೀರದ ಒಬ್ಬತ್ಲ, ನನಗೇನು 10 ಮಂದಿ ಅದಾರ. ನಿನ್ನನ್ನು ಬ್ಯಾರ ಕರ್ಕೊಂಡು ಹೋದ್ಲು ಅಂದ್ರೆ ನಾನು ಏನು ಮಾಡಲಿಲ್ಲ ಮಲ್ಲು. ಹಂಗೇನು ಆಗಲ್ಲವಾ, ನೀ ಯಾಕೆ ಹಂಗೆ ಅನ್ಕೋತಿ? ಹಂಗೇನು ಆಗದಿಲ್ಲ ಬಿಡು. ನೀನು ಸುಮ್ನಿರಿ. ಈಗ ಒಂದು ಕೆಲಸ ಮಾಡೋಣ. ಈಗ ಎಷ್ಟಕ್ಕೆ ಎಡಕ್ಕೆ ಬಾಂಧನ ಈತ ಮೃತ್ಯುಂಜಯ. ತಡಿ ಒಂದ ನಿಮಿಷ. ಈಗ ಅವ್ರು ಎಷ್ಟಕ್ಕೆ ಬಾಂದಾರಪ್ಪ ನೋಡಕ? ಅವರು ನಿಮ್ಗೆ ಅನುಕೂಲ, ನೀವು ಮುಂಜಾನೆ ಬಂದ್ರು ಬರ್ರಿ, ಒಂದು 10-11 ಹತ್ಲೆ ಬರ್ರಿ, ನಡಿತೈತಿ. ನಾ ತಯಾರು ಮಾಡ್ಸಿರ್ತೀನಿ ಅಂದ ನನ್ನ ದೋಸ್ತ. ಈಗ ನೀವು ಹ್ಞೂ ಅಂದ್ರೆ ಹೇಳಿ ಕಳಿಸ್ತೀನಿ. ನಾನೀಗ ಫೋನ್ ನಂಬರ್ ಕೊಟ್ಟೋಗ್ಯಾನ. ಅವ್ರ ಮನ್ಯಾಗ ಫೋನ್ ಐತಿ, ಅವ್ರ ಮನೆಗೆ ಫೋನಿಗೆ ಮಾಡಿದ್ರೆ ಆತು. ಅವ್ರ ಮನ್ತಂದು ಹೊಡೆದತ್ ಬಿಡು, ನೀ ಹೇಳಿ ಒಮ್ಮೆ. ಅವನ ಮನ್ತಂದು ಹೊಡೆದೈತಿ ಪಾಪ. 2 ಅಣ್ಣ ತಂಗಿ ತಂದೆ ತಾಯಿ ಇಲ್ಲಂದ್ರೂ ಓದಿ ಆಸ್ತಿ ಪಾಸ್ತಿ ಎಲ್ಲ ಉಳಿಸ್ಕೊಂಡು ಹೊಂಟಾವು. ಆದ್ರೆ ಇದೆಂತ ಸಂಬಂಧ ಏನೋ ನೋಡಪ್ಪ. ನನಗೆ ರೊಕ್ಕ ರುಚಿ, ನನ್ನ ಆಸ್ತಿ ಅಂತಸ್ತಿ ನೋಡಕ್ಕೆಲ್ಲ ನನಗೆ ಕಲ್ತಿರೋ ಹುಡುಗಿ ಬೇಡ. ಬೇಕಾದ್ರೆ ನೀನು ಯಾವ್ದಾರ ಗುಡ್ಸ್ಲ್ದಾಗಿಡೋ ಹುಡುಗಿನ ಮಾಡ್ಕೊಂತೀನಿ ಅಂದ್ರೆ ನಾವು ಖುಷಿಯಿಂದ ಹೂ ಅಂತಿದ್ಲ. ಆಮಲ್ಲು ಕಲ್ತಿರೋ ಹುಡುಗಿ ಬ್ಯಾಡ್ಲಾ, ನನ್ನ ಮಾತು ಕೇಳಲ್ಲ. ಮನಿ ಬ್ಯಾರ ಮಾಡ್ತಾರವರು. ಯುವ ಈಗ ಮಾವನ ಮಗಂದು ಹಂಗಾಗೈತಂದ್ರ ಎಲ್ಲಾರ್ದು ಹಂಗ ಆಗೋದಿಲ್ಲ ಬೇ. ನೀ ಸುಮ್ನಿರ. ಈಗ ನಾಳೆನ 2 ನೋಡ್ಕೊಂಬರೋಣ. ಮುಂಜಾನೆ ಹೋಗಿ ನಿನ್ನ ಮಗ ಹೇಳೋದನ್ನ ನೋಡ್ಕೊಂಬರೋಣ. ಹುಡುಗಿ ನೋಡೋಣ, ಇಬ್ರು ಹುಡುಗಿಯರ್ನು ನೋಡೋಣ. ಯಾವ ಹುಡುಗಿ ಚಂದ ಐತಿ, ಮಂತಂದ್ಲೆ ಚಲೋ ಐತಿ, ಎಲ್ಲ ನಡೆ ನಾಜುಕು ಹೆಂಗ್ ಯಾವ್ದೈತಿ, ಅದ್ರ ಮ್ಯಾಗ ಏನ್ ಮಾಡೋನು, ಯಾವ್ದು ಮಾಡ್ಕೊಳೋದು ನೋಡೋನು. ಒಂದಿಟ್ಟು ಸುಮ್ನಿರು. ಹಿಂಗ ಬಿಟ್ಕೋತೋದ್ರೆ ನಿನ್ ಮಗ ನೋಡಲ್ಲ. ತಿರುಗಿ ವಾರ್ಗೆ ಅವಂಗ ಹೆಣ್ಣು ಮಗು ಐತಂತ. ಏನು ಹಿಂಗ ಹೋದ ಅಂದ್ರೆ ನೀ ನಾಳೆ ಎಲ್ಲರೂ ನಮ್ಮನ್ನ ಕೇಳ್ತಾರ, ಏನು ಮಗ್ ಮದುವೆ ಮಾಡಿದ್ರೆ ಇಲ್ಲ ಅಂತಂದು ಒಂದಿಟ್ಟು ಸುಮ್ನಿರು. ಅವ ಇಷ್ಟಪಟ್ಟಿದ್ದನ ಮದುವೆ ಆಲಿ, ಏನಾಗೋದಿಲ್ಲ, ಎಲ್ಲ ನಮ್ಮ ಕೈಗಿರ್ತಾವ. ನಾಳೆ ನಾವಿಬ್ರು ಬಿದ್ದು ಹೋಗೋ ಮರ. ಅವ್ನ ಹೆಂಡತಿ ಚಂದಾಗ ಇದ್ದು ನಮ್ಮ ಮನಿ ಬಾಳೆವು ಎಲ್ಲಾನು ಟ್ಯೂಷನ್ ಹೋಗ್ಬೇಕಾಗಿರೋದು ಅವ್ರಿಬ್ರು ಗಂಡಾಗಿಂತಿ, ನಾವಲ್ಲ. ಆತಾಳ ಹಂಗದ್ರ ನಾನು ಹೇಳಿ ಕಳಿಸ್ತೇನೆ ಅವಂಗ, ನಾಳೆ ಬರ್ತೀವಿ ಅಂತ ಹೇಳಿ. ಆತಪ್ಪ, ನಿನ್ನಿಷ್ಟ ಆತು. ನಿಂದು ಒಂದಾಲಿ ಅಷ್ಟೇ ಮಾಡಪ್ಪ. ಹೋಗು, ಕೈಕಾಲು ಮುಖ ತಕ್ಕೊಂಬಾ. ಚಾ ಕಿಡ್ತಾಳ, ಇಬ್ರು ಚಾ ಕುಡಿಯೋಣಂತ. ಹೋಗು. ಹ್ಞೂಪ್ಪ. ನೋಡು, ಮಕ್ಕಳು ಖುಷಿಕ್ಕಿಂತ ಯಾವುದೋ ದ್ವಾರದಲ್ಲ. ಇರೋ ಒಬ್ಬ ಮಗ ಈಗ ಸನ್ಯಾಸಕ್ಕಿನಿ ಅಂತಾನ. ನೋಡು, ಅವ 4 ಮಂದಿಯಾಗ ಇರವ. ಅವ್ನ್ ಹೆಂಗೆ ಹೆಣ್ಣು ಬೇಕು ಅವಂಗ ಆರ್ಸ್ಕೊಳಕ ನಾವು ಕೊಡೋಣ. ಹಂಗಂತೇಳಿ ಪೂರ ಅವನ ಮ್ಯಾಗ ಬಿಡೋದಿಲ್ಲ. ಮಂತಾನ್ ಹೆಂಗ, ಹುಡುಗಿ ಹೆಂಗ, ನಾವು ಹಿಂದೆ ವಿಚಾರ ಮಾಡುನು. ಕಲ್ತಾರ ಎಲ್ಲಾರು ಅವ ಹೇಳ್ದಂಗೆ ಖರೆ ಐತಿ. ಕಳ್ತಾರಿಗೆ ಇನ್ನ ನಯ ವಿನಯ ಜಾಸ್ತಿ ಇರುತ್ತೆ, ನಾಜೂಕ್ ಅನ್ನೋದು ಬಂದಿರ್ತೈತಿ. ಇವು ಹಳ್ಳಿಯಾಗ ಎತ್ತಬೇಕತ್ ಬೆಳೆದಿರ್ತಾವಲ್ಲ. ಏ ಬೇಡ ಜಿಟ್ಟ್ಯಾ ಊರ್ ಬೇಡ, ನಿನ್ನ ಬಾಯಾಗ ಮಣ್ಣಾಕ್ಲಿ, ಹೇಳ್ತೀನವನ ಶಣಿತೀನವನ ಅಂತ ಮಾತಾಡ್ತಿರ್ತಾರೆ. ಅವು ಮತ್ತೆ ಕಲ್ತಿರೋ ಒಂದಿಟ್ಟು ನಾಜುಕ್ ಇರ್ತಾವು. ನೋಡೋಣ ಹೋಗಿ ಏನಾಗುತ್ತೆ. ಯಾಕೆ ತಲೆಕೇಶಂತಿದಿ? ಯಪ್ಪ ಆತ ನಿಮ್ಮಿಷ್ಟ. ಎಲ್ಲನ ಮಾತು ಕೇಳ್ತೀರಿ. ಆತು. ಆ ಕಡೆ ಒಂದು ದಿವಸ ಅದಾವ, ಇನ್ನೊಂದು ದಿವಸ ಬ್ಯಾಸ್ಗೆ ಮೇಲಿಗೆ ಬಿಟ್ಟಾವ. ಹೋಗಿ ಅವನೊಂದು ದಿವಸ ಇದೇ ಇದ್ದಾಗ ನಮ್ಮ ಮೊಗ್ಗಿದ್ದಾಗ ಹರ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ಊರನ್ನ ಹೆಂಗಸರು ಹಗುರಿಲ್ಲ. ಆತ ನನ್ನ ಮಗಳಿದ್ದಿದ್ರೆ ಚಂದಾಗ ದಿಂಡು ಮಾಡಿ ತಗೊಳವ ಇಟ್ಗ ತಲೆಯಾಗ ಅಂತ ಕೊಡ್ತಿದ್ನೆ. ಏನು ಮಾಡ್ಬೇಕು, ನಾನು ಇಟ್ಕೊಳ್ಳೋಣಂದ್ರೆ ನನವ ಈ ಗುಂಗುರು ಕೂದ್ಲ ಎಲ್ಲ ತೆಲಿಗೆ ಹತ್ಕೊಂತಾವ. ಜಡಿ ಹಾಕ್ಯಂಡ್ರು ಗೊತ್ತಾಗೋದಿಲ್ಲ. ಉದ್ದದವ್ರಿ ನಾನು ಕೂದ್ಲ, ಅವು ಗುಂಗ್ರು ಇರೋದಕ್ಕೆ ಹೋಗಿ ತಲೆ ಮೇಲೆ ಓಸು ಕುತ್ಕೊಂಡ್ಬಿಡ್ತಾವು. ಏಟು ಎಣ್ಣೆ ಹೆಚ್ಚು ಬಾಚಿದ್ರು ನೆಟ್ಟಗಾಗೋದಿಲ್ಲ ಅವು. ಏನು ಮಾಡೋದೈತಿ? ಆತು ದೇವ್ರ ಪೋಟಕ ಹಾಕಕ್ಕೆ ಪೋಣಿಸ್ತೇನೆ. ಬರ್ರಿ ಚಾ ಕಿಡ್ತೀನಿ, ಒಳಕ್ಕೆ ಬರ್ರಿ. ಅವರ ಹೇಳ್ರಿ ಅಣ್ಣಾರ. ಯಾರಿ?
ನಾವು ನಿಮ್ಮ ಅಳಿಯರ್ದಾರಲ್ರಿ ಮನೋಜ ಅವ್ರ ಊರ್ರಿ ಮಾಸ್ತರ್ ಊರಾರು ನಾನು ಹಿಂಗೆ ಹೊಂಟಿದ್ನೆ ಅನ್ಯ ಹಂಗಂದ್ರೆ ಹಿಂಗೆ ಒಂದು ಸುದ್ದಿ ಮುಟ್ಸೋದೈತಿ ಮತ್ತೇನೋ ಐತಾರ ನಿಮ್ಮ ಮಗಳು ನೋಡಕ್ಕೆ ಬರ್ತಾರನ್ನ ಹೇಳಿ ಕಳಿಸ್ತೀನಿ ಅಂದಿದ್ರಿ ಅಂತಲ್ಲ ಅದ ವಿಷಯ ಮುಟ್ಸಕ್ಕೆ ಹೇಳ್ಯಾರ್ರಿ ಮತ್ತು ಗೌಡ್ರ ಫೋನಿಗೆ ಫೋನ್ ಮಾಡಿದ್ರಂತ ಫೋನ್ ಹತ್ಲಿಲ್ಲಂತ್ರಿ ಅದಕ್ಕೆ ನನ್ನನ್ನು ಕಳ್ಸ್ಯಾರ್ರಿ ನಾಳೆ ಮುಂಜಾನೆ 10 ನಿಮ್ಮ ಮಗಳು ನೋಡಕ್ಕೆ ಬರ್ತಾರಂತ ನೋಡ್ರಿ ಇದ ವಿಷಯ ಹೇಳಕ್ಕೆ ಬಂದ್ ನೋಡ್ರಿ. ಹೌದ್ರಾ ಹಾ ಆತಲ್ರಿ ಆತ ಚಲೋ ಆತ್ರಿ ಬರ್ರಿ ಅಣ್ಣಾರ ಬರ್ರಿ ಚಾ ಕುಡ್ದು ಹೋಗಂತ್ರಿ ಬರ್ರಿ ಒಳ ಬರ್ರಿ. ಇಲ್ಲಿಲ್ರಿ ಅಕ್ಕರ್ ಈಗ ಇರ್ಲಿ ಮತ್ತೆ ಯಾವಾಗಾರ ಬರ್ತೀನಂತ ಬ್ಯಾಡ್ರಿ ಈಗ ನನಗೂ ಹೊತ್ತಾಗತ್ರಿ ನಾನು ಮುಂದ್ಲೂರಿಗೆ ಹೋಗೋರಿ ಹೋಗ್ತೀನಿ ಬರ್ತೀನಿ ನಾಳೆ ತಯಾರು ಮಾಡ್ಕೊಂಬಿಡ್ರಿ ಹಾಂ ಹ್ಞೂ ಅಂತ ಹೇಳ್ಬಿಡ್ರಿ ಹ್ಞೂ ಅಂತ ಹೇಳ್ಬಿಡ್ರಿ. ಇಲ್ರಿ ನಾನು ಇವತ್ತ ಹೋಗಂಗಿಲ್ರಿ ನಾನು ಇನ್ನೂ ಒಂದು 2 ಊರು ಸುದ್ದಿ ಮುಟ್ಸೋದವ್ರಿ ನಾನು ಮತ್ತೆ ಅವ್ರು ರೊಕ್ಕ ಕೊಟ್ಟು ಕಳ್ಸಿರ್ತಾರಲ್ಲ ನಂದು ಇದ ಕೆಲಸ ರೀ ಸುದ್ದಿ ಮುಟ್ಸೋದ ಊರು ಅಡ್ಡಾಡಿ ನಾನು ಇವತ್ತು ನಾಳೆ ಮುಂಜಾನೆ ಹೋಗ್ತೀನಿ ನಡೀತದ ಆಡ್ರಿ ಮುಟ್ಟಿಸ್ಬಿಡು ಅಂದಾರ್ರಿ ಮುಟ್ಸಿನಲ್ಲ ನೀವು ತಯಾರಾಗ್ಬಿಡ್ರಿ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲ ಹಾಂ ಅವರು ಬರ್ತಾರಂತ್ರಿ ನಾಳೆ ಮುಂಜಾನೆ ಹೊತ್ಲಿಗೆನಾ ಅಟ್ರಂತ್ಲೆ ಅವ್ರಿಗೂ ಗೊತ್ತಾಗುತ್ತೆ ಕರ್ಕೊಂಬರ್ತಾರಂತವ್ರಿ ಬರ್ಲ್ರಿ ನಮಸ್ಕಾರ ರೀ ಅಕ್ಕರ್. ಹ್ಞೂ ರೀ ನಮಸ್ಕಾರ ನಮಸ್ಕಾರ. ಯಾರ ಬಂದಂಗಿತ್ತಲ್ಲ ಲಕ್ಷ್ಮಿ? ಹ್ಞೂ ರೀ ಈ ಬಂದ್ರೇನ ಬರ್ರಿ. ಇದು ನಮ್ಮ ಮನೋಜಪ್ಪ ನಿನ್ನೆ ಹೇಳೋಗಿದ್ನಲ್ಲ ಹಿಂಗೆ ಸಂಜೆ ಮುಂದೆ ಬಂದ ಅದು ಇವತ್ತು ಹೇಳಿ ಕಳ್ಸ್ಯಾರ ನಾಳೆ ಬರ್ತಾರಂತ ನೋಡ್ರಿ ನಮ್ಮ ಕವಿತಾವ್ ನೋಡಕ್ಕೆ. ಹೌದಾ ಹಾಂ ಆತಾಳ ತಯಾರು ಮಾಡ್ಕೊಂಬಿಡ್ರಿ ಹಾಂ ಮೊನ್ನೆ ಏನೇನು ಅವಲಕ್ಕಿ ಮಾಡಿದ್ರಲ್ಲ ಮಾಡ್ಕೇರಿ ಈಕಿಗೆ ಒಂದಿಷ್ಟು ಹೂವು ಪೂವು ನಾಳೆ ಎಲ್ಲ ಏನೇನು ಬೇಕು ನೋಡು ಅದಕ್ಕೆಲ್ಲ ತಯಾರಿ ಮಾಡ್ಕೊ. ಅವ್ರು ಹೂ ಕಟ್ತಾರಲ್ಲ ಈಗ ಬ್ಯಾಸ್ಗಿ ಮಲ್ಲಿ ಇದು ನೋಡಿದ್ದು ಈಗ ಚಲೋ ಹೂವು ಬಿಟ್ಟಾರ ಅವ್ರು ತೋಟದಾಗ ಬೆಳಿತಾರ ಹೋಗಿ 1-2 ಮೊಳ ಇಸ್ಕೊಂಬ ಎಂತ ಗಮ್ಮಂತ ಅವ್ರ ಮನೆ ಮುಂದೆ ಈಗ ಬಂದಲ್ಲ ಎಂತ ಗಮ್ಮಂತ ವಾಸ್ತಿ ಬರೋಕತ್ತಿತ್ತು. ಅಯ್ಯ ಆಕಿ ನಮ್ಮ ಅದೇವಕ್ಕ ಅಯ್ಯ ಆಕಿ ನೀನು ಹಿಂಗೆ ನಮ್ಮ ಕವಿತೆ ನೋಡಕ್ ಬರ್ತಾರಂದ್ರೆ ಸಾಕು ಒಂದು ಮಲ್ಲಿಗೆ ಕಟ್ ಕಳಿಸ್ತಾಳ. ಅವ್ರ ಮನ್ಯಾಗ ಈ ಹೂ ಕಟ್ಟದ ಬಿಡು ಎಲ್ಲೆಲ್ಲಿಗೋ ಕಳಿಸ್ತಾರಂತ ಕಟ್ಟಿ ಅವ್ರ ಮನೆ ಒಂದು ಸುತ್ತಮುತ್ತ ಹಂಗಿಲ್ಲ ಸಂಜೆ ಮುಂದೆ ಗಮ್ಮಂತ ವಾಸನೆ ಬರ್ತಿರ್ತೈತಿ. ಖರೇನ ರೀ ಲಕ್ಕುಂಡ್ಯಾಗ ಅವಾಗ ನಾವು ಬ್ಯಾಸ್ಗಿ ರಜಕ್ಕೆ ಹೋಗಿದ್ವಲ್ಲ ದುಂಡು ಮಲ್ಗಿ ಹೂವಿಂದ ಸೀಸನ್ ಇರೋದು ಅಲ್ಲಿ ಅವ್ರು ಭಾಳ ಮನ್ಯಾಗ ಕಟ್ಟಾರ ಹೂವು ಅಂದ್ರೆ ನಮ್ಮ ಮನ್ಯಾಗೂ ಕಟ್ಟಾರ ನಮ್ಮ ಅಜ್ಜಿ ಮನ್ಯಾಗೂ ಕಟ್ಟಾರ ನಮ್ಮ ಸಣ್ಣ ಅಜ್ಜಿ ಕಟ್ಟಾರ ಲಾಸ್ಟ್ನೇ ಅಜ್ಜಿ ಅಂದ್ರೆ ಲಾಸ್ಟ್ನೇ ತಾತನ ಹೆಂಡತಿ ಅವ್ರ ಮನ್ಯಾಗೂ ಅಂದ್ರೆ ಅವರು ಕಟ್ಟಿ ಎಲ್ಲ ಎಲ್ಲಾನು ಸೂಜಿ ಮಲ್ಲಿಗೆ ಏನೇನು ಬರ್ತದೆ ಎಲ್ಲ ಕಟ್ಟಾರು ಕಟ್ಟಿ ಅದಕ್ಕೊಂದು ಒದಿ ಬಟ್ಟೆ ಸುತ್ತಿ ಇಡಾರು ಮನೆ ಎಲ್ಲ ಗಮ್ಮಂತ ಸ್ಮೆಲ್ಲು ಮನೆ ಮುಂದೆ ಬಂದ್ವಿ ಅಂದ್ರೆ ಓಹೋ ಏನು ಚಂದ ಸ್ಮೆಲ್ ಬರೋದು ಅವ್ರ ಮನ್ಯಾಗ ಹೂ ಅದಾವು ದುಂಡು ಮಲ್ಗಿ ನಾವು ನಮ್ಮ ಅಜ್ಜಿ ಅಂತರೂ ಇನ್ ಕೇಸ್ ಅವ್ರ ಮನೆಗೆ ಯಾರೂ ಕಟ್ಟಲಿಲ್ಲ ಅಂದ್ರೇನು ನಂದು ಉದ್ದ ಜಡಿ ಅಲ್ಲ ನನ್ನ ಸಂಬಂಧ ನಮ್ಮ ಅಜ್ಜಿ ಹೋಗಿ ಯಾರ ಮನೆಯಾಗಾರ ಒಂದು 2 ಮೊಳ ತೊಗೊಂಬಂದು ಕೊಡೋರು ನಂಗೆ ಅದಂತೂ ಬೆಸ್ಟ್ ಮೆಮ್ರಿ. ಆಮೇಲೆ ನಾವು ಬಸ್ ಸ್ಟ್ಯಾಂಡಿಗೆ ಹೋಗಿ ಕೂತ್ವಿ ಅಂದ್ರೆ ಹಿಂದೊಂದು ಚರ್ಗಿ ತೊಗೊಂಬರೋದು ಯಾಕಂದ್ರೆ ಅವಾಗ ಇವಾಗ ನಂಗೆ ಪಟ್ ಅಂತ ಬಸ್ ಸಿಗ್ತಿದ್ದಿಲ್ಲ ರೀ ಚರ್ಗ್ಯಾಗ ನೀರು ತೊಗೊಂಡು ಬಂದು ಬಸ್ ಸ್ಟ್ಯಾಂಡ್ನಾಗ ಕುಂದ್ರೋರು ನಮ್ಮ ಜೊತೆಗೆ ಬಸ್ ಬರೋವರೆಗೂ ನಾವು ನೀರು ಅಂದ್ಕೊಳ್ಳಿ ಪಟ್ಟನ ನೀರು ಕೊಡೋರು ನಾವು ಅಲ್ಲೇ ಕುಡಿತಿದ್ವಿ. ಎಷ್ಟು ಕಾಳಜಿ ಅಂತ ಅನ್ಸುತ್ತೆ ಅಂದ್ರೆ ಅದು ಭಾಳ ಕಾಳಜಿ ಮಾಡಿ ಅಂದ್ರೆ ಬಸ್ ಸ್ಟ್ಯಾಂಡ್ವರೆಗೂ ಬರೋದಲ್ರಿ ಅಂದ್ರೆ ಹತ್ರ ಐತ್ರಿ ಬಸ್ ಸ್ಟ್ಯಾಂಡಿಗೂ ಮನೆಗೂ ಈಗೂ ಲಕ್ಕೊಂಡಾಗ ಅಲ್ಲೇ ಐತಿ ನಮ್ಮ ಮನೆ ನಮ್ಮ ಅಜ್ಜಿ ಮನೆ ಬಟ್ ನಮ್ಮ ಅಜ್ಜಿ ಇಲ್ಲ ನಮ್ಮ ತಾತಿಲ್ಲ ಮನೆ ಅದಾವು ಸಣ್ಣ ಅಜ್ಜ ಅವರೆಲ್ಲ ಅದಾರ ಬಟ್ ನಮ್ಮ ಮಮ್ಮಿ ತಾಯಿ ತಂದಿಲ್ಲಲ್ಲ ಅವ್ರಿಲ್ದ ಅಲ್ಲಿ ಹೋಗಿ ನಾವೇನು ಮಾಡೋಣ ಅವ್ರ ಅಂತಮ್ಗಳು ಅದಾರ. ನಮ್ಮ ಮಾಮಗಳು ಅಷ್ಟ ನಮ್ಮ ಮಾಮಗಳು ಯಾರೂ ಲಕ್ಕೊಂಡಾಗಿಲ್ಲ ಒಬ್ಬ ಮಾಮ ಹಡಗ್ಲಾಗದಾನ ಒಬ್ಬ ಮಾಮ ಬೂದು ಗುಂಪದಾಗದಾನ ಒಬ್ಬ ಮಾಮ ಮುಂಡ್ರಿಗಾಗದಾನ ಅವು ಒಂದೊಂದು ಮಕ್ಕ ಒಂದೊಂದು ಹತ್ರ ಆ ವಾಪಸ್ ಆ ಬಾಲ್ಯದ ನೆನಪಿಗೆ ಹೋಗಿದ್ದೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕನ್ನಿಸ್ತು ಮಾಡಿದೆ. ಯಾರು ಲಕ್ಕುಂಡಿಯಿಂದ ಈ ಕತೆ ನೋಡಕತ್ತಿದ್ರ ಅದೊಂದು ಎಕ್ಸ್ಪೀರಿಯನ್ಸೇ ಚಂದಲ್ಲ. ಆಮೇಲೆ ಇನ್ನೊಂದೇ ಗೊತ್ತೇನ್ರಿ ಬೇಜಾರಾಗ್ಬೇಡ್ರಿ ಹೇಳ್ತೀನಿ ಅಲ್ಲಿ ಬಸ್ನಾಗ ಹೋಗ್ತಿದ್ರು ಬಾರಿ ಹಣ್ಣು ಪ್ಯಾರ್ಲ್ ಹಣ್ಣು ಮಾರಕ್ಕೆ ಬರೋರು ಹೈ ಕ್ಲಾಸ್ ಸ್ವೀಟ್ ಇರೋದದು ನಂಗೆ ಅಲ್ಲಿ ಏನಕ್ಕಷ್ಟು ಸ್ವೀಟ್ ಇರ್ತದೆ ಅಂತ ಗೊತ್ತಿಲ್ಲ ಈಗ್ಲೂ ಬೇರೆ ಕಡೆ ತಿನ್ನ ಪ್ಯಾರ್ಲ್ ಹಣ್ಣು ಬಾರಿ ಹಣ್ಣುಗೂ ಅಲ್ಲಿ ತಿನ್ನ ಪ್ಯಾರ್ಲ್ ಹಣ್ಣು ಬಾರಿ ಹಣ್ಣಿಗೂ ಭಾರಿ ಮಸ್ತ್ ಇರೋದು. ಅಲ್ಲಿ ಬಾವಿತ್ತು ಮುಸುಂಬಾಯಿ ಅಂತಂದು ಅಲ್ಲಿ ಹೋಗಿದ್ವಿ ಈ ಜೊಡೆಯಕ್ಕೆ ಆಮೇಲೆ ಅದಕ್ಕೆ ಅದು ಒಂದು ಮೆಮ್ರಿನೇ ಬೇರೆ. ಥ್ಯಾಂಕ್ ಯು.